ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ದಿನದ ವಿಶೇಷತೆ ಏನು? ಇವತ್ತು ಲಕ್ಷ್ಮೀ ವ್ರತ ಇದೆ. ಅದರ ಮಹತ್ವವನ್ನು ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ದ್ವಾದಶ ರಾಶಿಗಳ ರಾಶಿ ಫಲಗಳೇನು, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮಾರ್ಗಶಿರ ಮಾಸ, ಲಕ್ಷ್ಮೀ ವ್ರತ ಇದೆ, ಅದರ ಜೊತೆಗೆ ಗುರುವಾರ. ಈ ದಿನದ ವಿಶೇಷತೆ, ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜುತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾಯ ಶಿರದೌ ವಾಚನ್ನ ಸದ್ದದ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ಗಮನಿಸೋಣ. ಸಂದೇಶಗಳಿಗೆ ಸಾಧ್ಯವಾದರೆ ಹೋಗೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಸಪ್ತಮಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಮಾರ್ಗಶೀರ್ಷ ಲಕ್ಷ್ಮೀ ವ್ರತ, ಅದನ್ನು ಗುರುವಾರ ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ಶುಕ್ರವಾರ ಲಕ್ಷ್ಮೀ ಪೂಜೆ ವಿಶೇಷ ಅಲ್ವಾ, ಆದರೆ ಮಾರ್ಗಶಿರ ಮಾಸ ಗುರುವಾರದಲ್ಲಿ ಬಹಳ ವಿಶೇಷ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ವ್ರತ. ನೋಡಿ, ಈ ವ್ರತಗಳೆಲ್ಲ ಹೇಗೆ ಅಂತಂದರೆ, ಒಂದು ಕೆಲವೊಮ್ಮೆ ಮಾಸ ಪ್ರಧಾನವಾಗಿರುತ್ತೆ, ಕೆಲವೊಮ್ಮೆ ತಿಥಿ ಪ್ರಧಾನವಾಗಿರುತ್ತೆ, ಕೆಲವೊಮ್ಮೆ ವಾರ ಪ್ರಧಾನವಾಗಿರುತ್ತೆ. ಉದಾಹರಣೆಗೆ ಶುಕ್ರವಾರ, ಆ ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮುನ್ನ ಬರತಕ್ಕಂತಹ ಶುಕ್ರವಾರ, ಅದು ಯಾವ ತಿಥಿನಾದರೂ ಆಗಿರಲಿ, ಇನ್ನೇನಾದರೂ ಯಾವ ನಕ್ಷತ್ರ ಆಡು ಕೂಡಿರಲಿ, ಅದು ಪ್ರಶ್ನೆ ಇಲ್ಲ. ಶುಕ್ರವಾರ ಪೌರ್ಣಿಮೆಗೆ ಮುನ್ನ ಬರತಕ್ಕಂಥ ಸಾಮಾನ್ಯವಾಗಿ ಎರಡನೇ ಶುಕ್ರವಾರ ಅಂತ ಹೀಗೆ ವಾರ ಪ್ರಧಾನ ಇರುತ್ತೆ. ಕೆಲವೊಮ್ಮೆ ಮಾಸವೇ ಪ್ರಧಾನವಾಗಿರುತ್ತೆ. ಈಗ ಉದಾಹರಣೆ ಧನುರ್ಮಾಸದ ಒಂದು ಆಚರಣೆ ವ್ರತ ಇದೆ, ಧನುರ್ವ್ರತ ಇದೆ. ಅದನ್ನು ಮಾಡ್ತಕ್ಕಂಥದ್ದು ಮಾಸವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು. ಕೆಲವೊಮ್ಮೆ ತಿಥಿ ಪ್ರಧಾನ. ಈಗ ಉದಾಹರಣೆಗೆ ನಾವು ತಿಥಿ ವಿನಾಯಕ ಚೌತಿ ಕಾಣ್ತೀವಿ, ಭಾದ್ರಪದ ತೃತೀಯದಲ್ಲಿ ಕಾಣ್ತಕ್ಕಂಥ ತೃತೀಯ ಗೌರಿ ಆ ಆಚರಣೆ ಕಾಣ್ತೀವಿ. ಅಥವಾ ಈ ಮೊನ್ನೆ ನಾವು ಆಚರಿಸಿದ್ವಲ್ಲ ಷಷ್ಠಿ, ಅದು ತಿಥಿ ಸುಬ್ರಹ್ಮಣ್ಯನ ಕುರಿತಾಗಿ. ಹೀಗೆ ತಿಥಿ ಪ್ರಧಾನ. ಕೆಲವೊಮ್ಮೆ ಅಮಾವಾಸ್ಯೆಯಲ್ಲೂ ಬರುತ್ತೆ. ಸೋಮವಾರ ವ್ರತ ಅಂತ ಒಂದಿದೆ. ಅಮಾವಾಸ್ಯೆಯು ಸೋಮವಾರವೂ ಇರಬೇಕು, ಬೇರೆ ಇನ್ಯಾವ ವಾರ ಬಂದರೂ ಆಗಲ್ಲ. ಅಮಾವಾಸ್ಯೆ ಸೋಮವಾರ ಸೇರಿರಬೇಕು, ಆಗ ಸೋಮವಾರ ವ್ರತ. ಹೀಗೆ ಅದು ಯಾಕೆ ಅಂದರೆ ಕಾಲ ವಿಶೇಷತೆಯನ್ನು ಗುರುತಿಸಿ ಒಂದು ಹೇಳಿದ್ದಾರೆ, ಅಲ್ಲೊಂದು ವಿಶೇಷತೆ ಅಂತ. ಈ ದೃಷ್ಟಿಯಲ್ಲಿ ಮಾರ್ಗಶೀರ್ಷ ಮಾಸದ ಈ ಗುರುವಾರದಲ್ಲಿ ಇಂಥದ್ದೊಂದು ಲಕ್ಷ್ಮೀ ಪೂಜೆ ಸೇರಿದೆ. ಇದು ಹೇಗೆ ನಾವು ಅರ್ಥ ಮಾಡಿಕೊಳ್ಬಹುದು ಅಂತಂದರೆ, ಗುರು ಅವನು ಶ್ರೇಷ್ಠಮತಿ, ಗುರು ಹೋರೇ ಇರುತ್ತೆ ಆ ದಿವಸ. ನಮಗೆ ವಸ್ತುತಃ ಬೇಕಾಗಿದ್ದ ಆ ಬುದ್ಧಿ, ಅರಿವು. ಈ ಲಕ್ಷ್ಮಿಯ ಆರಾಧನೆಯಿಂದ ಅರಿವಿನ ಸಂಪತ್ತು ನಮಗೆ ಉಂಟಾಗುತ್ತೆ. ಇದು ವಿದ್ಯಾಲಕ್ಷ್ಮಿ. ಆ ರೀತಿಯ ಒಂದು ಅರಿವನ್ನು ಮೂಡಿಸ್ತಕ್ಕಂಥ, ಅರಿವನ್ನು ಪ್ರಸಾದವಾಗಿ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ವ್ರತ. ವಸ್ತುತಃ ಕಥೆ ಎರಡು ಬಗೆಗಳಲ್ಲಿ ಕಾಣ್ತೀವಿ. ಪ್ರಧಾನವಾದದ್ದು ಕೃಷ್ಣ ಕುಂತಿ ಒಂದು ಸಲ ಕೇಳ್ತಾಳೆ, ಯಾವುದಾದ್ರೂ ಒಂದು ಒಳ್ಳೆಯ ವ್ರತ ಇದೆಯಪ್ಪ ಆಚರಿಸ್ಲಿಕ್ಕೆ ನನಗೆ, ಅದರಿದ್ದರೆ ಹೇಳು ಅಂತ. ಈ ಥರ ಧರ್ಮರಾಯನು ಎಷ್ಟೋ ಬಾರಿ ಕೇಳಿದೆ. ವನವಾಸದಲ್ಲಿದ್ದರಲ್ಲ, ಇದು ಬೇರೆ. ವನವಾಸದಲ್ಲಿದ್ದಾಗ ಧರ್ಮರಾಯ ಕೇಳ್ತಕ್ಕಂತಹ ಕಥೆಗಳು ಬೇರೆ. ಅಲ್ಲಿ ಒಂದು ಸಲ ಇರಲಿ, ಈಗ ನಾವು ಬಹಳ ವಿಸ್ತಾರವಾಗಿಬಿಡುತ್ತೆ, ಬೇರೆ ಎಲ್ಲ ಹೇಳ್ತಾ ಹೋದರೆ. ಆ ಕುಂತಿ ಪಾಪ ಒಂದು ದಿವಸ ಕೇಳಿದ್ಲು, ಯಾವುದಾದ್ರು ಒಂದು ವಿಶಿಷ್ಟವಾದ ವ್ರತ ಆಚರಿಸಬೇಕು ಅಂತ ಇದೆ ಮನಸ್ಸಿನಲ್ಲಿ, ಯಾವುದಾದ್ರು ಇದ್ದರೆ ಹೇಳು ಅಂತ. ಕೃಷ್ಣ ಪಾಪ ಹೇಳ್ದ, ಮಾರ್ಗಶಿರ ಮಾಸದಲ್ಲಿ ಒಂದು ಗುರುವಾರ ಬರುತ್ತೆ, ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ಅಂತ. ನೋಡಮ್ಮ, ಇದು ಬಹಳ ವಿಶಿಷ್ಟವಾದ ಸ್ತ್ರೀಯರಿಗೆ, ಹೆಣ್ಮಕ್ಕಳಿಗೆ ವ್ರತವನ್ನು ಮಾಡೋದ್ರಿಂದಾಗಿ ಬುದ್ಧಿಬಲ, ಚುರುಕುತನ, ಮತ್ತು ಅಷ್ಟೇ ಅಲ್ಲ ಪೌತ್ರಾಭಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮಕ್ಕಳಿಗೆ ಒಳ್ಳೆತನ ಬರ್ತಕ್ಕಂಥದ್ದು, ಇದೆಲ್ಲ ಆಗುತ್ತೆ ಒಂದು ವ್ರತದಿಂದ ಅಂತ. ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂದರೆ ತಾಯಿಗೆ ಬೇಕಾ? ಅದಕ್ಕಿಂತ ಇನ್ನೇನು ಬೇಕು? ತಾಯಿ ಏನೂ ಶ್ರಮ ತಗೊಳ್ತಾಳೆ, ತಾನು ಉಪವಾಸ ಇದ್ರೂ ಚಿಂತೆ ಇಲ್ಲ, ಊಟ ಮಾಡಿದರೆ ಚಿಂತೆ ಇಲ್ಲ. ಹೇಗೆ ತುಂಬ ಕಷ್ಟಪಟ್ಟಾದರೂ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ತಾಯಿ, ಇದು ದೊಡ್ಡತನ. ಹಾಗಾಗಿನೇ ತಾನೇ ಮಾತೃದೇವೋಭವ ಅಂತ, ಮಾತಾ ಪೂರ್ವ ರೂಪಂ ಹೀಗೆಲ್ಲ ಯಾಕೆ ಹೇಳಿದ್ದಾರೆ? ತಾಯಿಗೆ ಶ್ರೇಷ್ಠ ಸ್ಥಾನ ಯಾಕೆ ಕೊಟ್ಟಿದ್ದಾರಪ್ಪ ಅಂದರೆ ಆ ತಪಸ್ಸಿಗೆ. ಮಕ್ಕಳು ಅಂದ್ಬಿಟ್ರೆ ಸಾಕು, ಎಲ್ಲ ಪಕ್ಕಕ್ಕಿಟ್ಟು ತನ್ನ ಸರ್ವಸ್ವವನ್ನು ಕಡೆಗಣಿಸ್ಬಿಡ್ತಾಳೆ. ಅದು ತಾಯಿ ಲಕ್ಷಣ. ಅದು
ಹಾಗೆ ಪಾಪ ಆಕೆ ವ್ರತ ಮಾಡಿದ್ಲು. ಯಾರಾದರೂ ಈ ವ್ರತ ಮಾಡಿ ಇಂಥದ್ದೇನಾದ್ರು ಮಾಡಿದಕ್ಕೆ ಸಾಕ್ಷಿ ಏನಾದ್ರು ಇದೆಯಾ ನಿನ್ನ ಹತ್ರ ಅಂತಂದು ಕೇಳಿದ್ಲು. ಇದೇ ಹೇಳ್ತೀನಿ ಕೇಳು ಅಂತ ಹೇಳಿ, ಒಂದು ಕಾಲದಲ್ಲಿ ಯಾರೋ ಒಬ್ಬ ಸತ್ಪ್ರಜೆ ಇದ್ದ. ಅವನಿಗೆ 2 ಹೆಂಡತಿರು. ಪಾಪ ಯಾಕೆ ಅಂತಂದರೆ ಒಬ್ಬಳು ತೀರ್ಕೊಂಬಿಟ್ಲು ಬಹಳ ಬೇಗದಲ್ಲಿ. ಅವಳಿಗೊಂದು ಮಗು ಆಯಿತು. ಪಾಪ ಆ ಮಗು ಪಾಲನೆಗೆ ಏನು ಅಂತ ಇನ್ನೊಂದು ಮದುವೆ ಆದ. ಆ ಸಂದರ್ಭದಲ್ಲಿ ಅವಳು 2ನೇವಳು ತುಂಬ ಕಠಿಣಲಾಗಿದ್ಲು. ಆ ಮಗು ಕೈಲೇ ಪಾಪ ಅಡಿಗೆ ಮತ್ತೊಂದು ಮಾಡಿಸಿ ಹಿಂಸೆ ಕೊಟ್ಟರು. ಈಗ ಕಾಲದಲ್ಲೂ ನೋಡ್ತೀವಿ, ಆ ಕಾಲದಲ್ಲ, ಈ ಕಾಲದಲ್ಲೂ ಅದಿದೆ ಅಲ್ವಾ, ಮಲತಾಯಿ ಧೋರಣೆ ಅಂತ ಅದನ್ನೇ ಕರೀತಕ್ಕಂಥದ್ದು. ಅವಳ ಮಕ್ಕಳಿಗೇನೋ ಸಂತೋಷ ಕೊಡ್ತಕ್ಕಂಥದ್ದು, ಇನ್ನೇನೋ ಒಂದು ಹೆಚ್ಚು ಆರೈಕೆ ಕೇರ್ ಮಾಡ್ತಕ್ಕಂಥದ್ದು, ಇನ್ನೊಂದು ಮಗು ಇದ್ದರೆ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು. ಆ ರೀತಿಯಲ್ಲಿ ಇರ್ತಾರೆ, ಸಹಜ. ನಮ್ಮ ಮನೇಲಿ ಒಂದು ಘಟನೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ನನ್ನ ಸೋದರತ್ತೆ ಹೀಗೆ ಯಾವುದೋ ಒಂದು ಸಂದರ್ಭವಶಾತ್ ಅವರಿಗೆ 2ನೇ ಮದುವೆ ಮಾಡಿಕೊಂಡು ಸಂದರ್ಭ ಬಂತು. ಅವರಿಗೆ ಮೊದಲನೇ ಹೆಂಡತಿಯ ಮಗನಿಗೆ ಕಿಡ್ನಿ ಹೋಗ್ಬಿಡ್ತು. ಕಿಡ್ನಿ ಹೋದರೆ ಅದನ್ನು ಸಾಧ್ಯವಿಲ್ಲ, ಬೇರೆ ಇನ್ನೆಲ್ಲೋ ಅದನ್ನು ಜೋಡಿಸ್ಬೇಕಾಗಿದ್ರೆ ತುಂಬ ಅದರಲ್ಲಿ ನಿಯಮಗಳಿದೆ. ಆಸ್ಪತ್ರೆಗೆ ಹೋದರೆ ಇದೆಲ್ಲ ಆಗ್ತಕ್ಕಂಥದ್ದು ಒಂದು ಬೇಕು ಅಂತ. ಪಾಪ ನಮ್ಮ ಸೋದರತ್ತೆ ಕಮಲಮ್ಮ ಅಂತ ಆಕೆ ಹೆಸರು. ಎಂಥ ದೊಡ್ಡ ಹೃದಯ ಅಂತ ಅನಿಸುತ್ತೆ ನನಗೆ ಅವ್ರನ್ನ ನೆನೆಸ್ಕೊಂಡಾಗ. ನನಗೆ ಯಾವಾಗಲೂ ಅವರೊಂಥರ ಆದರ್ಶವಾಗಿ ನಿಂತು ಬಿಡ್ತಾರೆ. ಆಕೆ ನಾನು ಕೊಡ್ತೀನಿ ಅಂತ ಕೊನೆಗೆ ಎಲ್ಲ ಟೆಸ್ಟ್ ಮಾಡಿದ್ರೆ ಆ ಹುಡುಗನಿಗೂ ಅವ್ರಿಗೂ ಹೊಂದಾಣಿಕೆ ಆಯಿತು. ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ, ನೀವು ಕೊಡಬಹುದು ಅಂತ ಹೇಳಿದ್ರು. ಆಯಿತು ಬಾ ಈ ಹೊತ್ತೆ ಹೋಗೋಣ ಅಂತ ಹೇಳಿ ಎಲ್ಲ ಆಗಿ ತನ್ನ ಕಿಡ್ನಿನೂ ಕೊಟ್ಟರು. ಈ ಥರದವ್ರು ಇರ್ತಾರೆ ಬಹಳ ವಿರಳವಾಗಿ. ಇರಲಿ, ಅಲ್ಲಿ ಕಥೆಯಲ್ಲಿ ಹಾಗಾಗಲಿಲ್ಲ. ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಇಂಥ ಒಂದು ಉದಾರ ಇದೆಯಲ್ವ ದಾನ ಅಂದರೆ ಇದು ಮಹತ್ತರವಾದ ದಾನ. ಜೀವ ದಾನ ಮಾಡಿದ್ರು ಅವ್ರ ಪಾಪ. ಅಂಥವ್ರಿಗೆ ನಮಸ್ಕಾರ ಮಾಡಬೇಕು, ನೆನೆಸ್ಕೊಳ್ಬೇಕು. ನಮಗೂ ಅಂಥದ್ದೊಂದು ಗುಣ ಬರಲಿ ಅಂತ, ಭಗವಂತ ಅಂಥದ್ದು ಕೊಡಲಿ ಅಂತ ನಾವು ಕೇಳ್ಕೋಬೇಕು. ಈ ಕಥೆಯಲ್ಲಿ ಹಾಗಾಗಲಿಲ್ಲ. ಅವಳು ತುಂಬ ಅಯ್ಯೋ ಅನ್ನಿಸ್ತಾ ಇದ್ಲು. ಇಂತಹ ಸಂದರ್ಭ ಪಾಪ ಆ ಹುಡುಗಿ ಏನು ಮಾಡೋದು, ಯಾರೋ ಒಬ್ಬ ಬಂದ, ಈ ಥರ ಒಂದು ವ್ರತ ಇದೆ, ವ್ರತ ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ಅಂತ, ಇದನ್ನು ನೀನು ಮಾಡು. ನಿಮ್ಮಮ್ಮನಿಂದ ಆ ಥರದ್ದೇನೋ ಆಗ್ತಾ ಇದೆಯಲ್ಲ ಚಿಕ್ಕಮ್ಮನಿಂದ, ಆ ರೀತಿಯ ತೊಂದರೆಗಳು ಹೋಗಿಬಿಡುತ್ತೆ, ನೀನು ಯೋಚನೆ ಮಾಡಬೇಡ ಅಂತ ಆ ಪುಟ್ಟ ಬಾಲಕಿಗೆ ಒಂದು ಮಾರ್ಗದರ್ಶನ ಮಾಡ್ದ. ತನ್ಮೂಲಕ ಆ ಹುಡುಗಿ ಮಾರ್ಗಶಿರ ಮಾಸದ ಈ ವ್ರತವನ್ನು ಮಾಡಿದ್ದಾಗ ಎಲ್ಲೋ ಹೊರಗಡೆ ಮಾಡಿದ್ಲು. ಮನೇಲಿ ಮಾಡೋಕ್ಕಾಗಲ್ವಲ್ಲ ಪಾಪ, ಕೈಗೆ ಕಂಕಣ ಕಟ್ಕೊಂಡು ಬಂದುಬಿಟ್ಟಿದ್ದಾಳೆ. ಮನೇಲಿ ನೋಡಿ ಈ 2ನೇ ಹೆಂಡತಿ ಖಂಡಾಮಂಡಲಾಗಿ ರೌದ್ರ ತಾಂಡವಾಡಿ ಚಂಡಿ ಚಾಮುಂಡಿ ಎಲ್ಲ ಆಗಿಬಿಟ್ಲು. ಏನು ನೀನು ಮಠ ಬಂತು ಮಾಡಿಸ್ಲಿಕ್ಕೆ ಕಡ್ಕೊಂಬಂದಿದ್ಯಾ ಹಾಗೆ ಹೀಗೆ ಅಂತ. ನಾನು ಯಾರೋ ಮಾಡಿದ ವ್ರತದಲ್ಲಿ ಭಾಗಿಯಾಗಿದ್ದೆ ಅಷ್ಟೇ. ನಾನು ಎಲ್ಲ ಮನೆ ಕುಟುಂಬ ಸರಿ ಹೋಗಲಿ ಅಂತ ಉದೃಷ್ಟಿಯಲ್ಲಿ ಮಾಡಿದ್ದು ವ್ರತ ಅಂತ ಪಾಪ ತಂದೆಗೆ ಇದು ನೋಡಿದಾಗ ಸಂಕಟ ಆಗುತ್ತೆ. ಹೀಗಾಗಿ ಒಂದು ದಿವಸ ನೀನು ಮಾಡಬೇಕು ಅಂತ ಅಪೇಕ್ಷೆ ಇದೆ ಅಲ್ವಾ, ಎಲ್ಲೋ ಹೋಗಿ ಮಾಡಬೇಡ, ನಾನೇನು ವ್ಯವಸ್ಥೆ ಮಾಡ್ತೀನಿ, ನೀನು ಮಾಡು ಅಂತ ಹೇಳಿ ಮನೆಯಲ್ಲೇ ಒಂದು ವ್ಯವಸ್ಥೆಯನ್ನು ಏರ್ಪಾಡು ಮಾಡಿಕೊಟ್ಟ. ಶ್ರದ್ಧೆಯಿಂದ ಪಾಪ ಅವಳಿಗೆ ಒಳ್ಳೆ ಬುದ್ಧಿ ಬರಲಿ, ಒಳ್ಳೆ ಮನಸ್ಸು ಬರಲಿ, ಇಂಥ ಒಂದು ಈರ್ಷ್ಯ ಸ್ವಭಾವ ದೂರ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಪಾಪ ಆ ಮಗು ಮಾಡಿತು ಆ ವ್ರತವನ್ನು. ಆ ವ್ರತಕ್ಕೆ ಮಹಾಲಕ್ಷ್ಮಿ ಅನುಗ್ರಹಿಸಿ, ಆಯಿತು ಇನ್ಮೇಲೆ ನಿನಗೆ ಇಂಥ ತೊಂದರೆ ಉಂಟಾಗಲ್ಲ, ಯೋಚನೆ ಮಾಡಬೇಡ, ನಿಮ್ಮ ಚಿಕ್ಕಮ್ಮನ ಬುದ್ಧಿ ಸರಿ ಹೋಗುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ಲು. ತನ್ಮೂಲಕ ಅವಳ ಸ್ವಭಾವ ಬದಲಾವಣೆ ಆಯಿತು. ಒಂದು ಮಗು ಕೇಳಿಕೊಳ್ಳುವಾಗ ಹಾಗಿರಬೇಕು ನಮ್ಮ ಮನಸ್ಸು ಕೂಡ. ನಾವು ದೇವರ ಬಳಿಗೆ ಹೋಗಿ ಸಕಲ ಬುದ್ಧಿಶಾಲಿಗಳು ಅಂತ ಹೋಗಿ ನಿಂತ್ಕೊಂಡ್ರೆ ನಮಗೆ ಅಹಂಕಾರ ತುಂಬ. ಮೊದಲು ದೇವರ ಸನ್ನಿಧಾನಕ್ಕೆ ಹೋದಾಗ, ನಾವು ವ್ರತದ ಸನ್ನಿಧಾನಕ್ಕೆ ಹೋದಾಗ ನನ್ನಂಥ ಅಪರದಡ್ಡ ಮತ್ತೊಬ್ಬ ಇಲ್ಲ. ಹೀಗಾಗಿ ನಾನು ಏನು ಕೇಳಿಕೊಂಡ್ರೆ ಅದು ನನಗೆ ಮುಳುವಾಗ್ಬಿಡಬಹುದು, ಭಾರವಾಗಬಹುದು, ಹೊರೆ ಆಗಬಹುದು. ಹೀಗಾಗಿ ನನಗೆ ಗೊತ್ತಾಗ್ತಿಲ್ಲ, ನೀನು ನನ್ನ ಅನುಗ್ರಹಿಸಿಬಿಡು. ಈ ಥರ ನನಗೆ ವಿನಮ್ರತೆ ಬೇಕಾಗತ್ತೆ. ಹಾಗೆ ಮಕ್ಕಳಾಗಬೇಕು ನಾವು. ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ, ಆ ಸಂದರ್ಭದಲ್ಲಿ ಏನೋ ಒಂದು ಸಮಸ್ಯೆ, ಅದರಿಂದ ನೋವು ಹೊರಗೆ ಬಂದರೆ ಸಾಕು, ಈ ಥರದ್ದು ಏನೋ ಒಂದು ಅದು ತುಂಬ ಏನಂತಾರೆ, ಮಕ್ಕಳ ಮನಸ್ಸಿದೆಯಲ್ಲ ಅದು ತುಂಬ ಕೋಮಲವಾಗಿರುತ್ತೆ ಮತ್ತು ಯಾವುದೇ ಅದರಲ್ಲಿ ಉದ್ದೇಶ ಇರಲ್ಲ. ಹಾಗೆ ಉದ್ದೇಶ ರಹಿತವಾಗಿದ್ದರೆ ಅದು ತುಂಬ ಸಾಧುವಾಗಿರುತ್ತೆ.
ಆ ರೀತಿಯಲ್ಲಿ ಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಂಡ್ರೆ ಈ ದಿವಸ ಅದು ನೋಡಿ ನಮ್ಮ ಬದುಕಿಗೆ ಬರ್ತಕ್ಕಂಥ ಯಾವುದೋ ತೊಡಕು ತೊಂದರೆ ಇನ್ಯಾರೋ ಮನೆಗಳ ಬಂಧುಗಳಲ್ಲಿ ಇರ್ತಾರಲ್ಲ, ನಮ್ಮ ಏಳಿಗೆಯನ್ನು ಬಯಸಿದವರು ಅಥವಾ ನಮ್ಮ ಏನು ಎಲ್ಲದಕ್ಕೂ ಅಡ್ಡಿ ಮಾಡ್ತಕ್ಕಂಥವ್ರು, ಈ ಥರದ್ದು ಇದ್ದೇ ಇರ್ತಾರೆ ಪ್ರತಿ ಕುಟುಂಬದಲ್ಲಿ. ಎಲ್ಲರ ಮನೆ ದೋಸೆ ಸಹಜ, ಅದು ಗಾದೆ. ಹಾಗಾಗಿ ಅದು ಯಾವತ್ತು ಕಾಲದಲ್ಲೂ ಆ ದ್ವಾಪರ ಯುಗದಿಂದಲೂ ಬಂದಿದೆ, ಅದರ ಆಚಿನ ಯುಗದಲ್ಲೂ ಇದ್ದೇ ಇರುತ್ತೆ, ಸಹಜ ಅದು. ಅದನ್ನು ದಾಟ್ಕೋಬೇಕಾಗಿದ್ದು ಇಂಥ ಆರಾಧನೆಗಳು, ಇಂಥ ವ್ರತಗಳು ಸಹಾಯ ಮಾಡುತ್ತವೆ. ಆ ಮಟ್ಟಕ್ಕೆ ನಮಗೆ ಒಂದು ಬುದ್ಧಿ ಸರಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ತಂದು ಕೊಡ್ತವೆ ಅಂತ. ಹೀಗಾಗಿ ಪ್ರತಿ ಗುರುವಾರ ಈ ಮಾರ್ಗಶಿರ ಮಾಸ ಸಂಪೂರ್ಣವಾಗಿ ಪ್ರತಿ ಗುರುವಾರ ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅದು ಒಂದೊಂದು ವಾರ ಒಂದೊಂದು ರೀತಿಯ ನೈವೇದ್ಯಗಳನ್ನು, ಒಂದು ದಿವಸ ಇಷ್ಟಾನ್ನ ಅಂತ ಕರೀತಾರೆ, ಅಥವಾ ಪಾಯಸ ನೈವೇದ್ಯ ಆಗಬಹುದು. 2ನೇ ವಾರದಲ್ಲಿ ತವೆ ಪಾಯಸ ಈ ಥರದ್ದು ಮಾಡ್ತಕ್ಕಂಥದ್ದು, 3ನೇ ವಾರದಲ್ಲಿ ಚಿತ್ರಾನ್ನ, ಹೀಗೆ ಒಂದೊಂದು ಪ್ರಾಂತೀಯವಾಗಿ ಬದಲಾವಣೆ ಇದೆ. ಅಂತೂ ಒಂದೊಂದು ವಾರ ಒಂದೊಂದು ರೀತಿಯ ವಿಶೇಷ ಪ್ರಸಾದ ನೈವೇದ್ಯ ಮಾಡಿ ಅಮ್ಮನವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ತಗೊಳ್ತಕ್ಕಂಥದ್ದು. ತನ್ಮೂಲಕ ನಮಗೂ ಅಂಥದ್ದೊಂದು ಈರ್ಷ್ಯೆಯೋ, ದ್ವೇಷವೋ, ಅಸೂಯೆಯೋ, ಇನ್ಯಾವುದೋ ಒಂದು ಮನುಷ್ಯನಿಗೆ ಬೇಡದೇ ಇರತಕ್ಕಂಥ ಒಂದು ಹುಳುಕು ಕೊಳಕು, ಆ ಮನಸ್ಥಿತಿ ಅದು ನಿವಾರಣೆಯಾಗಿ ಭಗವತಿಯ ಅನುಗ್ರಹ ಉಂಟಾಗಿ ಎಲ್ಲರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬೆಳೀತಕ್ಕಂಥ ಒಂದು ಮನಸ್ಸು, ಹಾಗೆ ಕಾಣ್ತಕ್ಕಂಥ ದೃಷ್ಟಿ, ಇದೆಲ್ಲ ಬರುತ್ತೆ ಅನ್ನೋದು ವ್ರತದ ಒಂದು ಫಲಶ್ರುತಿ. ಏನು ಅಂದರೆ ಇದು. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಬುಧನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ, ರವಿ ಕುಜ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ವೃಶ್ಚಿಕ ರಾಶಿಯಲ್ಲಿ, ಚಂದ್ರಮಾಂದಿಯರು ಒಟ್ಟಾಗಿದ್ದಾರೆ ಮಕರ ರಾಶಿಯಲ್ಲಿ, ರಾಹು ಶನೈಶ್ಚರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತೊಡಕುಗಳು, ಅಸಮಾಧಾನ ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಗಮನವಹಿಸಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಈ ದಿವಸ. ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಬಂಧುಗಳಲ್ಲಿ ವಿಶ್ವಾಸ, ಬಂಧುಗಳಲ್ಲಿ ಪ್ರೀತಿ, ಸ್ನೇಹಿತರ ಸಹಕಾರ, ಅನ್ಯೋನ್ಯತೆ, ಇದೆಲ್ಲ ತುಂಬ ಚೆನ್ನಾಗೇ ಇದೆ, ಸಂಶಯ ಇಲ್ಲ ಇದರಲ್ಲಿ. ಈ ದಿವಸ ಜಲ ಕ್ಷೇತ್ರಗಳಲ್ಲಿ ಅಥವಾ ಜಲೋತ್ಪನ್ನಗಳಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದ ಅನುಕೂಲವೂ ಇದೆ, ಲಾಭವನ್ನು ಕಾಣ್ತೀರಾ. ಈ ದಿವಸ ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿದ್ರೆ ಒಳ್ಳೆಯದು. ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿದೆ, ಒಳ್ಳೆಯ ಉತ್ತಮ ಒಡನಾಟ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಈ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿರೋರಿಗೆ ತುಂಬ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರಿಂದ ಸಹಕಾರ, ಮಾರ್ಗದರ್ಶನ ಸಿಗುತ್ತೆ. ತಾಯಿ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ತಾಪ ಬರುತ್ತೆ ಈ ದಿವಸ, ಹುಷಾರು. ಇಷ್ಟೊತ್ತು ಕಥೆ ಹೇಳಿದ್ನಲ್ಲ, ಈ ಲಕ್ಷ್ಮಿ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸಹಕಾರಗಳು, ಹೊಸ ಕೆಲಸಕ್ಕೆ ಅವಕಾಶಗಳು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳಿಂದ ಸಹಾಯ, ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಬುದ್ಧಿಪ್ರದ ಈ ದಿವಸ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ ನಿಮಗೆ, ಅಂಥದ್ದೊಂದು ದಿವಸ. ಹೆಣ್ಮಕ್ಕಳಿಗೆ ಸ್ವಲ್ಪ ನಷ್ಟ, ಸ್ವಲ್ಪ ವ್ಯಥೆ, ದುಃಖ, ಈ ವಾತಾವರಣ ಇದೆ ಇವರೇ. ಹೀಗಾಗಿ ನೀವು ಕೂಡ ಲಕ್ಷ್ಮೀ ಪ್ರಾರ್ಥನೆ, ಲಕ್ಷ್ಮೀ ಸನ್ನಿಧಾನಕ್ಕೆ ಹಾಲು ಮೊಸರು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ಸಹಾಯ ಸಿಗುತ್ತೆ. ಮುಖ್ಯವಾಗಿ ಸ್ನೇಹಿತರು, ಬಂಧುಗಳಿಂದ ಸಹಕಾರ ಚೆನ್ನಾಗಿದೆ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ, ಪ್ರಯಾಣ ಚೆನ್ನಾಗಿದೆ ಈ ದಿವಸ. ಈ ದಿವಸ ಮುಖ್ಯವಾಗಿ ಸ್ನೇಹಿತರ ಜೊತೆಗೆ ತುಂಬ ಒಂದು ರೀತಿಯ ಬೌದ್ಧಿಕ ಹರಟೆ, ಬೌದ್ಧಿಕ ಚರ್ಚೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಶಿವಶಕ್ತಿಯರ ಆರಾಧನೆ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಎರಡೂ ಮಾಡಬಹುದು. ಇನ್ನು ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕಾಸ್ಟ್ಯೂಮ್ ಕ್ಷೇತ್ರಗಳಲ್ಲಿ, ಈ ಯಾವುದನ್ನು ಅಲಂಕಾರ, ವಸ್ತ್ರಾಲಂಕಾರ ಅಂತೀವೋ ಆ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ, ಲಾಭ ಇದೆ. ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಸೊ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಈ ದಿವಸ ಶಿವಕವಚ ಅಥವಾ ದುರ್ಗಾ ಕವಚ ಎರಡೂ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ, ಮಾತಿನ ಕೌಶಲ್ಯ, ಧನಲಾಭ,
ಈ ರೀತಿಯ ಶುಭ ಫಲ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ತುಂಬ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಸ್ತ್ರೀಯರಿಗೆ ಬುದ್ಧಿ ಸ್ವಲ್ಪ ಮಂದವಾಗಬಹುದು, ಮಂಕಾಗಬಹುದು, ಆಲೋಚನಾ ಶಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಅಮ್ಮನವ್ರ ಪ್ರಾರ್ಥನೆ, ಲಲಿತಾ ಪ್ರಾರ್ಥನೆ ಮಾಡಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷವಾದ ಅನುಕೂಲ, ಸೌಕರ್ಯಗಳು ಸಿಗ್ತಕ್ಕಂತಹ ಸಾಧ್ಯತೆ. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಕುಟುಂಬ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ಅದರಲ್ಲೂ ನೀರಿನ ಪ್ರದೇಶಗಳಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಇನ್ಯಾವುದೋ ನೀರಿನ ಸ್ಥಳಗಳಿಗೆ ಹೋದಾಗ, ಹೀಗೆ ರಜಾ ಮತ್ತೊಂದು ಹೇಳಿ ನೀವೆಲ್ಲ ಟ್ರಿಪ್ಪು, ಇನ್ನೇನೋ ಟ್ರಕ್ಕು ಅಥವಾ ಟ್ರಕ್ಕಿಂಗು ಈ ಥರ ಏನೋ ಹೋದರೆ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ, ಸಹಕಾರ ಸಿಗುತ್ತೆ. ರಾಜಕಾರಣಿಗಳಿಗೆ ಮತ್ತು ಈ ಜನನಾಯಕತ್ವ ಆಯ ಜನನಾಯಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಗೌರ್ಮೆಂಟ್ ಜಾಬ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ನಿಮಗೆ ಚಂದ್ರಮಾಂದಿ ತೃತೀಯದಲ್ಲಿದ್ದಾಗ ಸ್ವಲ್ಪ ಗಂಟಲು ಬಾಧೆ, ಕಿವಿ ಬಾಧೆ ಬರುತ್ತೆ. ಸ್ವಲ್ಪ ಸ್ತ್ರೀಯರಿಗೆ ಭಯದ ವಾತಾವರಣ ಕೂಡ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಉಂಟಾಗ್ತಕ್ಕಂಥದ್ದು. ನಿಮಗೆ ಈ ಅಲಂಕಾರ ಮತ್ತು ಈ ಯಾವುದನ್ನು ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ, ಆ ಕ್ಷೇತ್ರಗಳಲ್ಲಿ ಸ್ವಲ್ಪ ಹೆಚ್ಚಿನ ಅಲೆದಾಟ ಇರುತ್ತೆ, ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಹೆಣ್ಣುಮಕ್ಕಳಿಗೆ ದಿವಸ ಸ್ವಲ್ಪ ಹೆಚ್ಚಿನ ಖರ್ಚು, ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ, ಮನಸ್ಸಿಗೇನು ಬೇಸರ, ಕುಟುಂಬದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಬೇಸರ, ಈ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ಈ ದಿವಸ ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲು ಮೊಸರು ಎರಡೂ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ, ಲಾಭ ಕಾಣ್ತೀರಾ. ಮತ್ತು ಈ ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಆ ಕ್ಷೇತ್ರಗಳಲ್ಲಿ ಇರೋರಿಗೆ ಬಹಳ ವಿಶೇಷವಾದ ಅನುಕೂಲ. ಫೈನಾನ್ಸ್ ಕ್ಷೇತ್ರಗಳಿದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಇದೆ. ಹೈನುಗಾರರಲ್ಲಿ, ಹಾಲು ಹೈನುಗಾರರಿಗೆ ತುಂಬ ವಿಶೇಷವಾಗಿದೆ, ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸಹಕಾರ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ, ದೇವತಾ ದರ್ಶನ, ಕ್ಷೇತ್ರ ದರ್ಶನ, ಈ ರೀತಿಯ ಒಂದು ಸಾಧ್ಯತೆ. ಬುದ್ಧಿವಂತರ ಭೇಟಿ, ಯಾರೋ ಒಂದು ಕ್ಲೆವರ್ ಪರ್ಸನ್ ಸಿಕ್ಬಿಡ್ತಾರೆ, ಆ ರೀತಿಯಲ್ಲಿ ಒಂದು ಅವ್ರ ಪರಿಚಯ ಆಗುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ಹೆಣ್ಮಕ್ಳಿಗೆ ಸ್ವಲ್ಪ ಅಲೆದಾಟ, ವ್ಯಯ, ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು, ಮತ್ತು ಯಾವುದೋ ಒಂದು ವ್ಯಸನಕ್ಕೆ ತುತ್ತಾಗ್ಬಿಡ್ತೀರ, ಇನ್ಯಾರ್ದೋ ಪ್ರಭಾವಕ್ಕೊಳಗಾಗಿ ತೊಂದರೆಗೆ ಈಡಾಗುವ ಸಾಧ್ಯತೆ ಇದೆ, ಹುಷಾರು. ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿ ತೀರ್ಥ ಸೇವನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ, ಲಾಭ ಕಾಣ್ತೀರಾ. ಹಾಲು ಹೈನು ಕ್ಷೇತ್ರಗಳಲ್ಲಿ ವಿಶೇಷವಾದ ಲಾಭ, ವೃತ್ತಿಯಲ್ಲಿ ಅನುಕೂಲ ಹೇಳಿದೆ, ಚೆನ್ನಾಗೇ ಇದೆ. ಬಂಧುಗಳ ಸಹಕಾರ, ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ನಿಮಗೆ ಬುದ್ಧಿ ಚುರುಕು ಇದೆ, ಚೆನ್ನಾಗಿದೆ. ಹೆಚ್ಚಿನ ಪಾಲು ಯಾವ ಗ್ರಹದ ತೊಡಕಿದೆಯಪ್ಪ ಅಂದರೆ ಯಾವುದೂ ಅಷ್ಟಾಗಿ ಬಾಧಿಸ್ತಾ ಇಲ್ಲ, ಹೀಗಾಗಿ ಯೋಚನೆ ಮಾಡಿಬಿಡಿ, ಚೆನ್ನಾಗಿದೆ. ಓವರಾಲ್ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪದ್ಮೋದ್ಭವಾಯೈ ನಮಃ, ಲಕ್ಷ್ಮೀ ಮಂತ್ರ ಇದು, ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತದ ಬಗ್ಗೆ ತಿಳಿಸ್ಕೊಟ್ರಿ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.